ಎಲ್ಲರಿಗೂ ನಮಸ್ಕಾರ. ಮಿತಾ ಮನೆ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಂಬುತ್ತೇನೆ. ನಾನಿವತ್ತು ಸೌತೆಕಾಯಿ ಮತ್ತು ರವೆ ಸೇರಿ ಈ ಎರಡು ಐಟಮನ್ನು ಸೇರಿಸಿ ಒಂದು ಸಜ್ಜಿಗೆ ರೊಟ್ಟಿಯನ್ನು ಮಾಡೋಣ ಅಂತಿದ್ದೀನಿ. ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇಲ್ಲಿ ನಾವು ಒಂದು ಸೌತೆಕಾಯಿಯ ಸಜ್ಜಿಗೆ ರೊಟ್ಟಿ ಮಾಡೋಣ ಅಂತ ಇದ್ದೀವಿ. ಸೊ ನಿಮಗೆ ಒಂದು ಸೌತೆಕಾಯಲ್ಲಿ ಒಂದು 4 ರೊಟ್ಟಿಯಷ್ಟು ಮಾಡ್ಕೋಬೋದು. ಚೆನ್ನಾಗಿ ಸೌತೆಕಾಯಿನ ತುರ್ಕೋಬೇಕು ನೋಡಿ ಈ ಥರ. ಇದಕ್ಕೆ ಸೌತೆಕಾಯಿ ನೀರಲ್ಲಿ ಬೆರೆಸೋ ಅಷ್ಟು ನೀವು ರವೆನ ಹಾಕೋಬೇಕು. ಜಾಸ್ತಿ ಗಟ್ಟಿ ಆಗಬಾರ್ದು, ಜಾಸ್ತಿ ತೆಳ್ಳಗಿರಬಾರ್ದು. ಅಷ್ಟು ಹದ ನೋಡಿಕೊಂಡು ನೀವು ರವೆನ ಮಿಕ್ಸ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಲ್ಲ, ತೆಂಗಿನಕಾಯಿ ತುರಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೆರೆಸ್ಕೊಳ್ಳಿ. ಮಿಕ್ಸ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರು ಬೆರ್ಸಕ್ಕೆ ಹೋಗ್ಬೇಡಿ. ಇದು ಸೌತೆಕಾಯಲ್ಲೇ ನೀರು ಬಿಟ್ಟು ಅದರಲ್ಲೇ ಮಿಕ್ಸ್ ಮಾಡಬೇಕಾಗಿರೋಂಥದ್ದು. ಸೊ ಇದೊಂದು ಗಮನದಲ್ಲಿಟ್ಕೊಳ್ಳಿ. ಅದು ತಕ್ಕ ಅಷ್ಟೇ ನೀವು ರವೆನ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ರವೆ ಆಗಿದ್ರಲ್ಲಿ ನೀವು ಇನ್ನೂ ಸ್ವಲ್ಪ ಸೌತೆಕಾಯಿ ತುರ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ಬರೋಕ್ಕೆ. ಒಂದು ವೇಳೆ ಹಿಟ್ಟು ಗಟ್ಟಿ ಆಗಿದ್ರೆ ನೀವು ಸ್ವಲ್ಪ ಹೊತ್ತು ಬಿಡಿ, ಸೌತೆಕಾಯಿ ಮತ್ತು ಉಪ್ಪು ಸೇರಿ ತಾನಾಗಿ ನೀರು ಬಿಟ್ಕೊಳ್ಳುತ್ತೆ. ನೀವು ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೋಬೋದು. ನೋಡಿ ಈ ಥರ ನಿಮಗೆ ಕನ್ಸಿಸ್ಟೆನ್ಸಿ ಬರಬೇಕು, ಸ್ವಲ್ಪ ಜ್ಯೂಸಿ ಥರ ಕಾಣಬೇಕು. ಇವಾಗ ತವಾನ ನೀವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ. ಬಿಕಾಸ್ ರವೆ ಆಗಿರೋದ್ರಿಂದ ನೀವು ಹಾಕಿದ ತಕ್ಷಣ ಸೀದೋಗೋ ಚಾನ್ಸಸ್ ಇರುತ್ತೆ. ನೋಡಿ ರೊಟ್ಟಿನ ಈ ಥರ ನೀವು ಪ್ಯಾನ್ ಮೇಲೆ ಹಾಕಿ ತಟ್ಟಬೇಕಾಗುತ್ತೆ. ನಿಮಗೆ ಯಾವುದೇ ಥರ ಬಟರ್ ಪೇಪರ್ ಆಗಲಿ ತೀಡೋ ಅವಶ್ಯಕತೆ ಇಲ್ಲ ಈ ರೊಟ್ಟಿಗೆ. ಒಂದು ವೇಳೆ ನಿಮಗೆ ಪ್ಯಾನ್ ಬಿಸಿ ಇದೆ, ಕೈ ಸುಟ್ಟೋಗುತ್ತೆ ಅನ್ನೋ ಒಂದು ಆಲೋಚನೆ ಇದ್ದರೆ ನೀವು ಒಂದು ಸೌಟ್ ಹಿಡ್ಕೊಂಡು ಅದನ್ನು ಆರಾಮಾಗೆ ಮೆತ್ತಗೆ ಈ ಥರ ಸವಸ್ಕೋಬೋದು ಪ್ಯಾನ್ ಮೇಲೆ. ಅದು ಗ್ಯಾರಂಟಿ ಅಂಟ್ಕೊಳ್ಳುತ್ತೆ. ಪ್ಯಾನ್ ಮಾತ್ರ ಸ್ವಲ್ಪ ಬಿಸಿಯಾಗಿರಬೇಕು. ಈ ಒಂದು ತಿಂಡಿನ ಮಂಗಳೂರಲ್ಲಿ GSB ಶೈಲಿಲಿ ಜಾಸ್ತಿ ಮಾಡ್ತಾರೆ. GSB ಕೊಂಕಣಿ ಅವ್ರ ಮನೆಯಲ್ಲಿ ಜಾಸ್ತಿ ಮಾಡ್ತಾರೆ. ಸೊ ಇದು ನಿಮಗೆ ಕ್ವಿಕ್ ಆ್ಯಂಡ್ ಆಕ್ಸೆಸಿಬಲ್ ತಿಂಡಿ. ಇದು ರುಚಿನೂ ತುಂಬ ಚೆನ್ನಾಗಿರುತ್ತೆ. ನೀವು ಚೆನ್ನಾಗಿ ಬೆಲ್ಲ ಹಾಗೂ ಉಪ್ಪು ಸೇರಿಸ್ಕೊಂಡ್ರೆ ನಿಮಗೆ ರುಚಿ ಫಸ್ಟ್ ಕ್ಲಾಸಾಗಿ ಬರುತ್ತೆ ಇದ್ರದ್ದು. ಇನ್ನು ಕ್ಯಾಲರೀಸ್ ಬಗ್ಗೆ ಮಾತಾಡೋದಿದ್ರೆ ತುಂಬ ಕಡಿಮೆ ಕ್ಯಾಲರೀಸಲ್ಲಿ ನಿಮಗೆ ಇದು ಒಂದು ಲೈಟ್ ಬ್ರೇಕ್ಫಾಸ್ಟ್ ಆಗಿ ನಿಮ್ಗೆ ಇದು ಟ್ರೀಟ್ ಮಾಡುತ್ತೆ. ಆ್ಯಂಡ್ ಇದು ಲಾಂಗ್ ಲಾಸ್ಟಿಂಗ್ ಆಗೂ ಸಹ ಇರುತ್ತೆ. ನಿಮಗೆ ಬೇಗ ಹೊಟ್ಟೆ ಹಸಿಯೋದಿಲ್ಲ. ಸೊ ನೀವು ಈ ಥರ ಒಂದು ರೆಸಿಪಿನ ಟ್ರೈ ಮಾಡಿ ಮನೇಲಿ. ಇದನ್ನ ಸ್ವಲ್ಪ ಬೆಣ್ಣೆ ಜೊತೆಗೆ ಸವಿಸಿದ್ರೆ ಆಹಾ ಏನು ರುಚಿ ಅಂತೀರಾ. ನಿಮಗೆ ಬೇಕಿದ್ರೆ ಇದನ್ನು ನೀವು ಉಪ್ಪಿನಕಾಯಿ ಜೊತೆಗೂ ನೀವು ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ಬಟ್ ಇದ್ರಲ್ಲಿ ಬೆಲ್ಲ ಹಾಕಿರೋದ್ರಿಂದ ಬೆಣ್ಣೆ ಮಾತ್ರ ಹಾಕಿದ್ರೆ ಸಾಕು. ಬಟ್ ಒಂದು ವೇಳೆ ನಿಮಗೆ ಖಾರ ಜಾಸ್ತಿ ಹೆಚ್ಚಾಗಬೇಕು ಅಂತಂದರೆ ಉಪ್ಪಿನಕಾಯಿ ಜೊತೆಗೂ ನೀವು ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ಈ ಒಂದು ತಿಂಡಿನ ನೀವು ಬೆಳಿಗ್ಗೆ ಮಾತ್ರ ಅಲ್ಲ, ಸಂಜೆ ಟೀ ಟೈಮ್ಗೂ ಸಹ ಮಾಡ್ಕೊಂಡು ತಿನ್ಬೋದು. ಬೆಳಿಗ್ಗೆ ತಿಂಡಿಯಲ್ಲಿ ಸೌತೆಕಾಯಿದು ಫ್ರೆಶ್ನೆಸ್ ಸೇರಿದ್ರೆ ತುಂಬ ರಿಫ್ರೆಶ್ ಆಗಿರುತ್ತೆ. ಸೊ ಇದನ್ನು ಟ್ರೈ ಮಾಡಿ. ನೋಡಿದ್ದೀರಲ್ಲ ಸಜ್ಜಿಗೆ ರೊಟ್ಟಿ ಹೇಗೆ ಮಾಡೋದು ಅಂತೇಳಿ. ನೀವು ಇದೇ ಥರ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೆ ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.